ಎಲ್ಲರಿಗೂ ನಮಸ್ಕಾರ. ಶ್ರೀ ಬನಶ್ರೀ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸೆಕೆಂಡ್ PUC ಇಂಗ್ಲೀಷ್ ಬ್ಲೂಪ್ರಿಂಟ್ ನೀಲಿ ನಕ್ಷೆ ಬಗ್ಗೆ ನೋಡೋಣ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂಥವರು ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲನ್ನು ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯಲ್ಲಿ 80 ಅಂಕಗಳಿಗೆ ಈ ಪತ್ರಿಕೆ ಇರುತ್ತದೆ. ಅದರಲ್ಲಿ ಲೆಸನ್ಸು, ಪೋಯಮ್ಸು ಮತ್ತು ಗ್ರಾಮರ್ ಅರ್ಧ ಭಾಗವಾಗುತ್ತದೆ. ಅದರಲ್ಲಿ 40 ಮಾರ್ಕ್ಸ್ ಗ್ರಾಮರ್ಗೆ, 40 ಮಾರ್ಕ್ಸ್ ಥಿಯರಿಗೆ, ಲೆಸನ್ಸ್ ಮತ್ತು ಪೋಯಮ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಒಂದನೇ ಪಾಠ, ಒಂದನೇ ಪೋಯಮ್ ರೋಮಿಯೋ ಜೂಲಿಯೆಟ್. ಈ ರೋಮಿಯೋ ಜೂಲಿಯೆಟ್ನಲ್ಲಿ 3 ಮಾರ್ಕ್ಸ್ಗೆ ಕೇಳ್ತಾರೆ. 3 ಅಂಕಗಳು ಬರ್ತವೆ. ಅದರಲ್ಲಿ 1 ಮಾರ್ಕಿಗೆ 1 ಕ್ವಶನ್ನು ಮತ್ತು 2 ಮಾರ್ಕಿಗೆ 1 ಕ್ವಶನ್ ಬರುತ್ತೆ. 2 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ. ನೆಕ್ಸ್ಟು ಟೂ ಡಿಯರ್ ಪಾಠದಲ್ಲಿ 5 ಅಂಕಗಳು ಬರ್ತವೆ. 5 ಅಂಕಗಳಲ್ಲಿ ಒಂದು 1 ಮಾರ್ಕ್ಸಿಗೆ ಬರುತ್ತೆ, ಇನ್ನೊಂದು 4 ಮಾರ್ಕ್ಸಿಗೆ ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಆನ್ ಚಿಲ್ಡ್ರನ್ ಪೋಯಮ್ನಲ್ಲಿ 3 ಅಂಕಗಳು ಬರ್ತವೆ. ಅದರಲ್ಲಿ 1 ಮಾರ್ಕಿಗೆ 1 ಕ್ವಶನ್, 2 ಮಾರ್ಕಿಗೆ 1 ಕ್ವಶನ್, ಅದನ್ನು ಹೊರತುಪಡಿಸಿ ಏನು ಬರಲ್ಲ. ನೆಕ್ಸ್ಟು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಈ ಪಾಠದಲ್ಲಿ 5 ಅಂಕಗಳು ಬರ್ತವೆ. 5 ಅಂಕಗಳು ಒಂದು 2 ಅಂಕಕ್ಕೆ, ಒಂದು 3 ಅಂಕಕ್ಕೆ ಕ್ವಶನ್ಗಳು ಬರ್ತವೆ. ನೆಕ್ಸ್ಟು ಸನ್ನಿ ಮಾರ್ನಿಂಗ್ ಪಾಠದಲ್ಲಿ 8 ಅಂಕಗಳು ಬರ್ತವೆ. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಂದು 1 ಮಾರ್ಕ್ ಕ್ವಶನ್ಗೆ, ಇನ್ನೊಂದು 3 ಮಾರ್ಕ್ ಕ್ವಶನ್ನು, ಒಂದು 4 ಮಾರ್ಕ್ ಕ್ವಶನ್ನು. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ವೆನ್ ಯು ಆರ್ ಓಲ್ಡ್. ಈ ಪೋಯಮ್ನಲ್ಲಿ 3 ಅಂಕಗಳು ಬರ್ತವೆ. ಅದು 3 ಅಂಕಕ್ಕೆ 1. ನೆಕ್ಸ್ಟು ದ ಗಾರ್ಡ್ನರ್ ಪಾಠದಲ್ಲಿ 5 ಅಂಕಗಳು ಬರ್ತವೆ. 5 ಅಂಕದಲ್ಲಿ ಒಂದು 1 ಮಾರ್ಕ್ ಕ್ವಶನ್, ಒಂದು 4 ಮಾರ್ಕ್ ಕ್ವಶನ್. ನೆಕ್ಸ್ಟು ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. 3 ಅಂಕಗಳು ಬರ್ತವೆ. ಅದು 3 ಮಾರ್ಕ್ಸ್ಗೆ 1 ಕ್ವಶನ್. ನೆಕ್ಸ್ಟು ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. 5 ಅಂಕಗಳು ಬರ್ತವೆ. 5 ಅಂಕಗಳಲ್ಲಿ ಒಂದು 1 ಮಾರ್ಕ್ ಕ್ವಶನ್, ಒಂದು 4 ಮಾರ್ಕ್ ಕ್ವಶನ್. ನೆಕ್ಸ್ಟು ವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಈ ಪೋಯಮ್ನಲ್ಲಿ 3 ಅಂಕಗಳು ಬರ್ತವೆ. ಅದು 3 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೋ ಎ ಟ್ರಾವೆಲರ್ಸ್ ಐ. ಈ ಪಾಠದಲ್ಲಿ 4 ಮಾರ್ಕ್ಸ್ಗಳು ಬರ್ತವೆ. ಅದರಲ್ಲಿ 1 ಮಾರ್ಕಿಗೆ 1 ಕ್ವಶನ್, 3 ಮಾರ್ಕ್ಸಿಗೆ 1 ಕ್ವಶನ್. ನೆಕ್ಸ್ಟ್ ದ ವೋಟರ್ನಲ್ಲಿ 5 ಮಾರ್ಕ್ಗಳು ಬರ್ತವೆ. ಅದರಲ್ಲಿ 1 ಮಾರ್ಕ್ಸಿಗೆ 1 ಕ್ವಶನ್, 4 ಮಾರ್ಕ್ಸಿಗೆ 1 ಕ್ವಶನ್. ನೆಕ್ಸ್ಟು ವೇರ್ ದೇರ್ ಇಸ್ ಎ ವಿಲ್. ಈ ಪಾಠದಲ್ಲಿ 5 ಅಂಕಗಳು ಬರ್ತವೆ. 5 ಅಂಕಗಳಿಗೆ 1 ಮಾರ್ಕಿಗೆ 1 ಕ್ವಶನ್, 4 ಮಾರ್ಕ್ಸಿಗೆ 1 ಕ್ವಶನ್. ನೆಕ್ಸ್ಟ್ ವಾಟರ್ ಪೋಯಮ್ನಲ್ಲಿ 3 ಮಾರ್ಕ್ಸ್ಗಳು ಬರ್ತವೆ. ಅದರಲ್ಲಿ 1 ಮಾರ್ಕ್ಸಿಗೆ 1, 2 ಮಾರ್ಕ್ಸಿಗೆ 1. ಒಟ್ಟಾರೆ ನೋಡೋದಾದರೆ ಇದರಲ್ಲಿ 4 ಮಾರ್ಕ್ಸಿಗೆ ಅಂದರೆ ಪೋಯಮ್ಸ್ನಲ್ಲಿ ಒಟ್ಟಾರೆಯಾಗಿ ನೋಡುವುದಾದರೆ ಪೋಯಮ್ನಲ್ಲಿ 4 ಮಾರ್ಕ್ಸಿಗೆ ಸಮರಿ ಬಹ್ಯಾಟ್ ಹಾಕಿಬಿಡಿ. ಇನ್ನು ಗ್ರಾಮರ್ ಟಾಪಿಕ್ನಲ್ಲಿ ಬಂದುಬಿಟ್ಟು ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನಲ್ಲಿ 1 ಕ್ವಶನ್ ಬರ್ತದೆ. ನೆಕ್ಸ್ಟ್ ಜಂಬಲ್ ಸೆಗ್ಮೆಂಟ್ ಮೇಲೆ 1 ಕ್ವಶನ್ ಬರ್ತದೆ. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಮೇಲೆ 1 ಕ್ವಶನ್ ಬರ್ತದೆ. ಟೆನ್ಸ್ ಮೇಲೆ 1 ಕ್ವಶನ್ ಬರ್ತದೆ. ಫಾರ್ಮಿಂಗ್ ಕ್ವಶನ್ಸ್ ಮೇಲೆ 2 ಮಾರ್ಕ್ಸ್ ಬರ್ತದೆ. ಎರರ್ ಐಡೆಂಟಿಫಿಕೇಷನ್ 2 ಮಾರ್ಕ್ಸ್ ಬರ್ತದೆ. ಎಕ್ಸ್ಪ್ರೆಷನ್ಸ್ನಲ್ಲಿ 2 ಮಾರ್ಕ್ಸ್ ಬರ್ತದೆ. ಪ್ಯಾಸಿವ್ ವರ್ಬ್ ಮೇಲೆ 3 ಮಾರ್ಕ್ಸ್ ಬರ್ತವೆ. ರಿಪೋರ್ಟ್ಸ್ ಸ್ಪೀಚ್ ಮೇಲೆ 5 ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್ ಕಾಂಪ್ರಹೆನ್ಷನ್ ಆ್ಯಂಡ್ ಪ್ರೋಸ್ ಪೊಯೆಟ್ರಿ 9 ಮಾರ್ಕ್ಸ್ ಬರ್ತದೆ. 9 ಮಾರ್ಕ್ ಬರ್ತದೆ. ನೆಕ್ಸ್ಟ್ ಪ್ರೊನೌನ್ಸ್ ಮೇಲೆ 5 ಮಾರ್ಕ್ಗಳು ಬರ್ತವೆ. ನೆಕ್ಸ್ಟ್ ಲಿಂಕರ್ಸ್ ಮೇಲೆ 4 ಮಾರ್ಕ್ಸ್ ಬರ್ತದೆ. ನೋಟ್ ಮೇಕಿಂಗ್ ಮೇಲೆ 2 ಮಾರ್ಕ್ಸ್ ಬರ್ತದೆ. ಡೈಲಾಗ್ ರೈಟಿಂಗ್ ಮೇಲೆ 3 ಮಾರ್ಕ್ಸ್ ಬರ್ತದೆ. ಜಾಬ್ ಅಪ್ಲಿಕೇಶನ್ ಮೇಲೆ 5 ಮಾರ್ಕ್ಸ್ ಬರ್ತದೆ. ಸ್ಪೀಚ್ ರೈಟಿಂಗ್ ಮೇಲೆ 5 ಮಾರ್ಕ್ಸ್ ಬರ್ತದೆ. ಚೆನ್ನಾಗಿ ನೋಡ್ಕೊಳ್ಳಿ.
ಈ ವಿಷಯದಲ್ಲಿ 80ಕ್ಕೆ 80 ಗ್ರಾಮರ್ ಮೇಲೆ ಚೆನ್ನಾಗಿ